ಮುತ್ಸದಿ ನಾಯಕರು ಎನ್ಎಸ್ ಬೋಸರಾಜ್ ಅವರಿಗೆ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಪ್ರಾತಿನಿಧ್ಯ ನೀಡಬೇಕು ಎಂದು ಹಿಂದುಳಿದ ಒಕ್ಕೂಟದ ಅಧ್ಯಕ್ಷರಾದ ಕೆ ಶಾಂತಪ್ಪ ಅವರು ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಎನ್ಎಸ್ ಬೋಸರಾಜ್ ಅವರು ರಾಜಕೀಯ ಜೀವನದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ ಧೀಮಂತ ನಾಯಕರು. ಅವರ ರಾಜಕೀಯ ಸುದೀರ್ಘ ಅವಧಿಯಲ್ಲಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸುವ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದರು. ಎನ್ಎಸ್ ಬೋಸರಾಜ್ ಅವರು ಶಾಸಕರಾಗಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಸಚಿವರ ಸೇವೆ ಸಲ್ಲಿಸಿದ್ದಾರೆ. ತೆಲಂಗಾಣ ಹಾಗೂ ಕೇರಳ ವಿಧಾನಸಭೆ ಚುನಾವಣೆಗಳಲ್ಲಿ ಪಕ್ಷದ ವರಿಷ್ಠ ಸೂಚನೆಯಂತೆ ಕಾರ್ಯನಿರ್ವಹಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ಸಚಿವರಾಗಿ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ದಾರೆ. ಕಾಮಗಾರಿ ವೇಗದಲ್ಲಿ ಪೂರ್ಣಗೊಂಡ ಇನ್ನಷ್ಟು ಜಿಲ್ಲೆಯ ಪ್ರಗತಿ ಕಾಣಬೇಕಾದರೆ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಈ ಭಾಗದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಹಾಗೂ ಅನುಭವವುಳ್ಳ ಅಭಿವೃದ್ಧಿಯ ಹರಿಕಾರ ಎಂದು ಖ್ಯಾತಿ ಪಡೆದ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೆಲವು ಸಚಿವರ ಒಂದು ಪ್ರಮಾಣ ವಚನ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ಸಮುದಾಯಗಳಲ್ಲಿ ಕೂಡ ವರ್ಗಗಳಲ್ಲಿ ಎಲ್ಲರೂ ಅವರವರು ಒಂದು ಸಚಿವ ಸ್ಥಾನ ಬೇಕು ಹಾಗೆ ಅಂತೇಳಿ ಅವರವರ ಅಭಿಮಾನದಿಂದ ಭಾಳ ಜನ ಕೇಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಕ್ಕೂಟದ ವತಿಯಿಂದ ಕೂಡ ನಾವು ಇವತ್ತು ಪಕ್ಷದ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಈ ಭಾಗದ ಅತ್ಯಂತ ಹಿರಿಯ ಮುತ್ಸದ್ದಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜ್ ಸಾಹೇಬರವರು ಸುಮಾರು ವರ್ಷಗಳಿಂದ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಅನೇಕ ಅಧಿಕಾರದಲ್ಲಿ ಇಟ್ಕೊಂಡು ಅನೇಕ ರೀತಿಯ ಎಲ್ಲ ಅವರು ಶಾಸಕರಾಗಿ, ಕಾಡ ಚೇರ್ಮನ್ ಆಗಿ, HKDB ಚೇರ್ಮನ್ ಆಗಿ, MLCಗಳಾಗಿ, ಮಿನಿಸ್ಟ್ರುಗಳಾಗಿ, ರಾಜ್ಯ ಕರಣ್ ಸಿಂಗ್ ಸಾಬ್ ಕಾಲದಲ್ಲಿ ರಾಜಕೀಯ ಕಾರ್ಯದರ್ಶಿಗಳಾಗಿ ಅನೇಕ ರೀತಿಯ ಉತ್ತಮವಾದಂಥ ಕೆಲಸಗಳು ಮಾಡಿದ್ದಾರೆ. ಎಲ್ಲ ಸಮುದಾಯಗಳನ್ನು ಒಟ್ಟುಗೂಡಿಸಿಕೊಂಡು ಅವರು ಈ ರಾಯಚೂರಿನ ಜಿಲ್ಲೆಗೆ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಸರಳ ಸಜ್ಜನಿಕೆಯ ಸಹಕಾರಮೂರ್ತಿ ಅವರು ಅನೇಕ ಅನುಭವವುಳ್ಳವರು. ಈ ಸಲ ಎರಡನೇ ಹಂತದಲ್ಲಿ ಏನು ಸಚಿವ ಮತ್ತೆ ಪ್ರಮಾಣ ವಚನ ಪ್ರಾರಂಭ ಮಾಡ್ತಾರೆ ಅಂತ ಒಂದು ಇದರಲ್ಲಿ ಕೂಡ ನಮ್ಮ ನಾಯಕರಾದಂಥ ಎನ್ಎಸ್ ಬೋಸರಾಜ್ ಸಾಹೇಬರು ಕೂಡ ಸಚಿವ ಸ್ಥಾನ ಕೊಡಬೇಕು ಆಗತ್ತೆ. ಈಗಾಗಲೇ ಅನೇಕ ಹಿಂದುಳಿದ ಜಾತಿಗಳು ಇರ್ಬೋದು, ಬೇರೆ ಜಾತಿಗಳು ಇರ್ಬೋದು, ಎಲ್ಲ ಜಾತಿ ಧರ್ಮದವರಲ್ಲಿ ಕೂಡ ಈ ಆತ್ಮಸಾಕ್ಷ್ಯವಾಗಿ ಈ ಹಿಂದುಳಿದ ಒಕ್ಕೂಟ ಕಾಂಗ್ರೆಸ್ ಪಕ್ಷ ಹಿಂದುಳಿದ ಒಕ್ಕೂಟದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕ ಇರ್ಬೋದು. ಸಂದರ್ಭ ಬಂದರೆ ಬರೀರೆಲ್ಲ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ ಆಗಲಿ ಹಿಂದುಳಿದ ಒಕ್ಕೂಟ ಬೀಳಲಿಕ್ಕೆ ಸಾಧ್ಯ ಇಲ್ಲ. ನೀವೇನಂತೀರಿ? ನಿಮ್ಮ ವ್ಯಾಖ್ಯಾನ ಏನಾದ್ರೆ ನೀವು ಇದು ಬೇರೆ ಅವ್ರ ಸಂಬಂಧ ಅದು ತೆರೆಗೆ ತೆಗೆದ್ರೆ ಈಗ ಅಧಿಕಾರ ಸಿಗಲಿ ಏನಂತೀವಂದ್ರೆ ಈ ಒಕ್ಕೂಟ ಯಾವುದೇ ಪಕ್ಷಕ್ಕೆ ಒತ್ತು ಬಿದ್ದಿಲ್ಲ, ಯಾವುದೇ ವ್ಯಕ್ತಿಗೆ ಮುಲಾಜಿಲ್ಲ. ಇದು ಸ್ವತಂತ್ರವಾಗಿ ಇರುವಂತ ಒಂದು ಒಕ್ಕೂಟ. ಇದಕ್ಕೆ ಜಾತಿ, ಮತ, ಧರ್ಮ ಯಾವ ಧರ್ಮದ ವಿರುದ್ಧ ಅಲ್ಲ, ಯಾವ ಜಾತಿ ವಿರುದ್ಧ ಅಲ್ಲ, ಅಥವಾ ಈ ರಾಯಚೂರಿನಲ್ಲಿ ಇದ್ದಂತ ಪಕ್ಷದ ಯಾರು ಶಾಸಕರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರು ವಿರುದ್ಧ ಇಲ್ಲ. ನಾವು ಎಲ್ಲರಿಗೆ ಗೌರವ ಪ್ರೀತಿಯಿಂದ ಇದ್ದೀವಿ. ಓಕೆ. ರಾಯಚೂರು ನಗರ
ನಗರದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಮನ ಕುಲ ಒಂದೇ ಎಂಬ ಸಂದೇಶ ಸಾರುವ ಮೊಹರಂ ಹಬ್ಬವನ್ನು ನಗರದ ಗುಬಲಗೇರಿ ಉಪ್ಪರವಾಡಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸರ್ವಧರ್ಮ ಸಮಭಾವದ ಸಂಕೇತವಾಗಿ ಆಚರಿಸಲಾಯಿತು. ಹಲಾಯಿ ಹಬ್ಬ ಎಂದು ಕರೆಯಲ್ಪಡುವ ಈ ಆಚರಣೆಯಲ್ಲಿ ಹಿಂದೂ ಮುಸ್ಲಿಂ ಸೇರಿದಂತೆ ವಿವಿಧ ಸಮುದಾಯಗಳ ಜನರು ಉತ್ಸಾಹದಿಂದ ಭಾಗವಹಿಸಿ ಪರಸ್ಪರ ಸೌಹಾರ್ದತೆ, ಸಹೋದರತ್ವ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಸಾರಿದರು. ಎರಡು ಸಮುದಾಯದವರು ಒಗ್ಗಟ್ಟಿನಿಂದ ಹಬ್ಬದಲ್ಲಿ ಪಾಲ್ಗೊಂಡು ಭಾವೈಕ್ಯದ ಸಂದೇಶವನ್ನು ರವಾನಿಸಿದರು. ಆಚರಣೆಯ ಅಂಗವಾಗಿ ಹಲಗೆ ಬಾರಿಸುವುದು, ಕಹಳೆ ಊದುವುದು, ನೈವೇದ್ಯ ಸಲ್ಲಿಸುವುದು ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ವಿವಿಧ ಮನೆತನಗಳಿಗೆ ದೇವರ ಕಾಯಕಗಳ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಗಿದ್ದು ಭಕ್ತಿ ಭಾವದಿಂದ ಆಚರಣೆ ನಡೆಯಿತು. ಮೊಹರಂ ಆಚರಣೆಯ ಕೊನೆಯ ದಿನ ಲಾಲ್ ಸಾಬ್ ಹಾಗೂ ಹಸೇನ್ ಹುಸೇನ್ ಅವರ ಸ್ಮರಣಾರ್ಥ ಅದ್ದೂರಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಭಕ್ತರು ಭಕ್ತಿ ಭಾವದಿಂದ ಪಾಲ್ಗೊಂಡು ಶಾಂತಿ, ಮಾನವೀಯತೆ, ಸ್ನೇಹ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರಿದರು. ಗುಲಬಗೇರಿ ಉಪ್ಪರವಾಡಿಯಲ್ಲಿ ನಡೆದ ಮೊಹರಂ ಆಚರಣೆ ಮತ್ತೊಮ್ಮೆ ಸರ್ವಧರ್ಮ ಸಮಭಾವ ಹಾಗೂ ಸಾಮಾಜಿಕ ಐಕ್ಯತೆಯ ಪ್ರತೀಕಾರವಾಗಿ ಗಮನ ಸೆಳೆಯಿತು. ಈಗ ಇವನಿಗೆ ಮಗನೇ ನಾನು ಏನೋ ಹುಡುಗರಿಗೆ ಅನ್ಯಾಯ ಮಾಡಿ ಹಾಕ್ತೀನಿ ಮಗನೇ. ನೀಟ್ ಪೇಪರ್ ಸೋರಿಕೆಯಿಂದ 21 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಕಾರಣವಾದ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ಹಿಟಗಿ ಅವರು ಒತ್ತಾಯಿಸಿದರು. ಅವರಿಂದು ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನೀಟ್ ಪರೀಕ್ಷೆ ನಿವಾರಣೆಯಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಪರೀಕ್ಷೆ ನಿರ್ವಹಣೆಯಲ್ಲಿ ಅಸಮರ್ಥರಾಗಿದ್ದಾರೆ. ಇವರ ಈ ವೈಫಲ್ಯದಿಂದ ಒಟ್ಟು 21 ವಿದ್ಯಾರ್ಥಿಗಳು ತಮ್ಮ ಭವಿಷ್ಯತ್ತಿನ ಜೀವನವನ್ನೇ ಅಂತ್ಯಗೊಳಿಸಿಕೊಂಡಿದ್ದಾರೆ. ಅವರ ಆತ್ಮಹತ್ಯೆಗೆ ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ. ಹಿನ್ನೆಲೆಯಲ್ಲಿ ಪೇಪರ್ ಸೋರಿಕೆ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಆರೋಪಿಗಳನ್ನು ತಕ್ಷಣವೇ ಬಂಧಿಸಬೇಕೆಂದು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಖಾಸಗಿ ಕಿವಿಯೊಂದು ನಡೆಸಿದ ರಹಸ್ಯ ಕಾರ್ಯಾಚರಣೆ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಿ ಅತ್ಯಂತ ಉಡಾಫೆ ಮಾತು, ಅವರ ಹಿಂದೆ ಪ್ರಭಾವಿಗಳು ಇರುವುದು ಸ್ಪಷ್ಟವಾಗುತ್ತದೆ. ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಶ್ರಮವಹಿಸಿ ಆ ಪರೀಕ್ಷೆಗೆ ತಯಾರು ಮಾಡಿಕೊಂಡಿರ್ತಾರೆ. ಆ ಪರೀಕ್ಷೆಗಳು ಸರಿಯಾಗಿ ಆದರೆ ಮಾತ್ರ ಅವರಿಗೆ ಭವಿಷ್ಯದಲ್ಲಿ ಹೆಚ್ಚಿನ ಒಂದು ಅವಕಾಶ ಸಿಗುತ್ತದೆ. ಆದರೆ ಕೇಂದ್ರ ಸರ್ಕಾರ ಇವತ್ತು ಈ ಪ್ರಶ್ನೆ ಪತ್ರಿಕೆಯ ನೀಟ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡುವಲ್ಲಿ ವಿಫಲಗೊಂಡು ಸಾಕಷ್ಟು ನಮ್ಮ ದೇಶದ ಸುಮಾರು 22 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇದು ಭಾಳ ಘೋರ ಅಪರಾಧ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಭಾಳ ಕಷ್ಟಪಟ್ಟು ಅವನು ಓದಿ ಆ ಸಮಯಕ್ಕೆ ಸರಿಯಾಗಿ ಅವ್ರು ನೀಟ್ ಪರೀಕ್ಷೆ ಬರೆದಿದ್ದರೆ ಅವನ ಮನಸ್ಸಿಗೆ ದಾಸಿ ಆಗ್ತಕ್ಕಂಥದ್ದಾಗ್ತದೆ. ಇವತ್ತು ಏನಪ್ಪ ಅಂದ್ರೆ ಅದರಲ್ಲಿ ಜವಾಬ್ದಾರಿ ಹೊತ್ತಂಥ ಕೇಂದ್ರ ಶಿಕ್ಷಣ ಮಂತ್ರಿಗಳು ಅವರು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ
ಇವತ್ತು ಇಂಥ ಪತ್ರಿಕೆ ಸೋರಿಕೆ ಆಗ್ತಕ್ಕಂಥದ್ದು ಇವತ್ತು ಕಂಡು ಬಂದಿದೆ. ಕೇವಲ ಇದು ಸಾಮಾನ್ಯ ರದ್ದತಿ ಅಲ್ಲ, ಇದು ವೈದ್ಯಕೀಯ ಶಿಕ್ಷಣ ಆಕಾಂಕ್ಷಿಗಳ ಭವಿಷ್ಯವನ್ನು ಅನಿಶ್ಚಿತತೆ ಮತ್ತು ಆತಂಕಕ್ಕೆ ತಳ್ಳಿ ಹಾಕಿದೆ. ಅದೇ ರೀತಿಯಾಗಿ ಪರೀಕ್ಷೆಯನ್ನು ರಕ್ಷಿಸಬೇಕಾದ ಜವಾಬ್ದಾರಿ NTA ಮೇಲಿತ್ತು. ಇಂದು NTA ಸಂಸ್ಥೆಗಳು ಪ್ರಶ್ನೆಗೊಳಗಾಗದೆ ಶಿಕ್ಷಣ ಸಚಿವರು NTA ಹಿಂದಿಟ್ಟುಕೊಂಡು ಅಡಿಗೆಕೊಳ್ಳಲು ಸಾಧ್ಯವಿಲ್ಲ. ಪೇಪರ್ ಕುರಿತು ದಿ ಪ್ರಿಂಟ್ ವರದಿಯ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದಕ್ಕೆ ಮುದ್ರಣಾಲಯ, ಸಾರಿಗೆ, ಪರೀಕ್ಷೆ ಕೇಂದ್ರವು ಮತ್ತು ಪರೀಕ್ಷಾ ಕೊಠಡಗಳಲ್ಲಿರುವ ಲೋಪದೋಷಗಳನ್ನು ಇವತ್ತು ಎತ್ತಿ ತೋರಿಸ್ತಕ್ಕಂಥ ಕೆಲಸ ಆಗಿದೆ. ಇದೇ ರೀತಿಯಲ್ಲಿ ಇವತ್ತು ಈ ಮಾದರಿಯನ್ನು ಜೈಲ್ ಬೇಲ್ ಖೇಲ್ ಎಂಬ ಒಂದು ಆಟವಾಗಿ ವಿವರಿಸಿದ್ದಾರೆ. ಇವತ್ತು ಇಂಡಿಯಾ ಟುಡೇ ಸ್ಟ್ರಿಂಗ್ ಆಪರೇಷನ್ ಪ್ರಕಾರ ಜೈಲ್ ಬೇಲ್ ಖೇಲ್ ಎಂಬ ಒಂದು ಇದನ್ನು ಅವರು ಘೋಷಿಸಿದ್ದಾರೆ. ಗುಜರಾತ್ ನೇಮಕಾತಿ ಮಾದರಿಯಲ್ಲಿ ಕೂಡ ಸಾಕಷ್ಟು 11 ವರ್ಷಗಳಲ್ಲಿ 11 ಪೇಪರ್ ಸೋರಿಕೆಗಳಾಗಿ ಸುಮಾರು 88,000 ಅಭ್ಯರ್ಥಿಗಳಿಗೆ ಇವತ್ತು ಪರೀಕ್ಷೆ ಬರೆದಿದ್ದು ಕೂಡ ಸೋರಿಕೆಯಿಂದ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಸರ್ಕಾರ ವಿದ್ಯಾರ್ಥಿಗಳಿಗೆ ಕಷ್ಟಪಟ್ಟು ಓದಲು ಹೇಳುತ್ತದೆ, ಆದರೆ ಅದಕ್ಕೆ ಒಂದು ಪ್ರಶ್ನೆ ಪತ್ರಿಕೆ ರಕ್ಷಿಸಲು ಸಾಧ್ಯವಾಗುತ್ತಿಲ್ಲ. ಇದು ಪೇಪರ್ ಸೋರಿಕೆ ಅಲ್ಲ, ಇದು ಭವಿಷ್ಯದ ಸೋರಿಕೆ, ಇದು ಪರೀಕ್ಷಾ ಸುಧಾರಣೆ ಅಲ್ಲ, ಇದು ಪರೀಕ್ಷಾ ವಂಚನೆ ಅಂತೇಳಿ ಎಲ್ಲರೂ ಭಾವಿಸ್ತಕ್ಕಂಥದ್ದಾಗಿದೆ. ನಮ್ಮ ಪಕ್ಷದ ಬೇಡಿಕೆಗಳು, ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು. ಪೇಪರ್ ಸೋರಿಕೆಯ ಮಾಫಿಯಾ ಜೊತೆಗಿನ ಅವರ ಸಂಪರ್ಕಗಳು ಮತ್ತು ವೆಂಡರ್ಗಳ ಅಧಿಕಾರಿಗಳು ಹಾಗೂ ರಾಜಕೀಯ ರಕ್ಷಣಾ ಜಾಲಗಳೊಂದಿಗೆ ಸಂಭಾವನೆಯ ಲಿಂಕ್ಗಳ ಬಗ್ಗೆ ತನಿಖೆಯಾಗಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಿಸಬೇಕು. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಿಕೆ, ಮುದ್ರಣ, ಸಾರಿಗೆ, ಪರೀಕ್ಷೆ ಕೇಂದ್ರಗಳು, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ವೆಂಡರ್ ಒಪ್ಪಂದಗಳನ್ನು ಆಡಿಟ್ ತಪಾಸಣೆ ಮಾಡಬೇಕು. ಇನ್ನು ಮುಂದೆ ಯಾವುದೇ ಪೇಪರ್ ಸೋರಿಕೆ ಆಗಬಾರದು. ನಿಗದಿತ ವಾರ್ಷಿಕ ಪರೀಕ್ಷೆ ಮತ್ತು ನೇಮಕಾತಿ ಕ್ಯಾಲೆಂಡರ್ ಅನ್ನು ಕಡ್ಡಾಯವಾಗಿ ಜಾರಿಗೊಳಿಸಬೇಕು. ಪರೀಕ್ಷಾ ದಿನಾಂಕಗಳು, ಫಲಿತಾಂಶ ದಿನಾಂಕಗಳು ಮತ್ತು ಉದ್ಯೋಗ ಸೇರುವ ಸಮಯ ವೇಳಾಪಟ್ಟಿಯನ್ನು ಮೊದಲೇ ಘೋಷಿಸಬೇಕೆಂದು ಮತ್ತು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ನಮ್ಮ ಪಕ್ಷ ಬೇಡಿಕೆಯನ್ನು ಇಟ್ಟಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮತದಾರ ಪಟ್ಟಿ ಪರಿಷ್ಕರಣೆ ಹಿನ್ನೆಲೆ ಯಾವುದೇ ಅರ್ಹ ಮತದಾರರು ಮತದಾನ ಹಕ್ಕಿನಿಂದ ವಂಚಿತರಾಗದಂತೆ ಮತ ಹಕ್ಕಿನ ರಕ್ಷಣೆಗೆ ರಾಜ್ಯ ಸರ್ಕಾರ ವಿಶೇಷ ಗ್ರಾಮ ಸಭೆ ನಡೆಸಬೇಕೆಂದು ಆಗ್ರಹಿಸಿ ದಿನಾಂಕ 30ರಂದು ಕಪ್ಪು ಬಟ್ಟೆ ಪ್ರದರ್ಶನ ನಡೆಸಲಾಗುವುದು ಎಂದು ಜನಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಂಚಾಲಕ ಶರಣುಕುಮಾರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಪಶ್ಚಿಮ ಬಂಗಾಳದಲ್ಲಿ ಮ್ಯಾಪಿಂಗ್ ಮಾಡಿರುವ ಲಕ್ಷಾಂತರ ಮತದಾರರನ್ನು ಪಟ್ಟಿಯಿಂದ ಹೊರ ಇರಿಸಲಾಗಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಜೂನ್ 30ರಂದು SIR ಮೂಲಕ ಮನೆ ಮನೆಯಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ. ಈ ಸಮೀಕ್ಷೆಯಲ್ಲಿ ಯಾವುದೇ ಅರ್ಹ ಮತದಾರರು ವಂಚಿತರಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸುವ ಮೂಲಕ ಮತ ರಕ್ಷಣೆ ರಾಜ್ಯ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹೆಸರಿನಲ್ಲಿ ದೇಶಾದ್ಯಂತ ಲಕ್ಷಾಂತರ ಅರ್ಹ ಮತದಾರರ ಸಂವಿಧಾನಿಕ ಮತದಾನ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಯಾವುದೇ ಅರ್ಹ ಮತದಾರರು ರಾಜ್ಯ ಕ್ರಮ ಹಾಗಾಗಿ ಈ ಹಿಂದೆ ಪಶ್ಚಿಮ ಬಂಗಾಳ, ಬಿಹಾರ ಇನ್ನಿತರ ರಾಜ್ಯಗಳಲ್ಲಿ ಆಗದಂತೆ ಜನಸ್ನೇಹಿಯಾಗಿ ಆಗಿರಬೇಕೆನ್ನುವಂಥದ್ದು ಒಂದು ಉದ್ದೇಶವಾದರೆ, ಮುಖ್ಯವಾಗಿ ಮತ ಹಕ್ಕಿನ ರಕ್ಷಣೆಗಾಗಿ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಮತ್ತು ವಾರ್ಡ್ ಸಭೆಗಳಿಗೆ ರಾಜ್ಯ ಸರ್ಕಾರ ಆದೇಶಿಸಬೇಕನ್ನುವಂಥದ್ದು ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಸಾಫ್ಟ್ವೇರನ್ನು ಬಳಸದಿರಲು ಹಾಗೂ ಅಪೀಲ್ಗೆ ಕನಿಷ್ಠ 6 ತಿಂಗಳ ಕಾಲಾವಕಾಶವನ್ನು ಒದಗಿಸುವಂತೆ ಉಚ್ಚ ನ್ಯಾಯಾಲಯಕ್ಕೆ ಅಪೀಲನ್ನು ಸಲ್ಲಿಸಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಹಾಗೂ ಇದೇ ಜೂನ್ ತಿಂಗಳ 30ರಂದು ಕಪ್ಪು ಪಟ್ಟಿ ಧರಿಸಿಕೊಂಡು ಒಂದು ಪ್ರತಿರೋಧವನ್ನು ಒಡ್ಡುವಂತಹ ಸ್ಥಿತಿಯಲ್ಲಿ ಇವತ್ತು ಜನಪರ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿಯನ್ನು ಹಮ್ಮಿಕೊಳ್ಳತಕ್ಕಂಥ ಒಂದು ಉದ್ದೇಶ ಹಾಗೂ
ಗ್ರಾಮ ಪಂಚಾಯಿತಿ ಮತ್ತು ವಾರ್ಡ್ ಪ್ರದೇಶಗಳಲ್ಲಿ ಮತ ಕಾವಲು ಸಮಿತಿಗಳನ್ನ ರಚನೆ ಮಾಡಬೇಕಂತಕ್ಕಂಥದ್ದು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿರೋಧವನ್ನ ಒಡ್ತಾ ಇದ್ದೇವೆ. ವಿಶೇಷವಾಗಿ ಜನಪರ ಸಂಘಟನೆಗಳು ಜೂನ್ 30 ತನಕ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಿಜೆಪಿ ಮತ್ತು ಏನು ಚುನಾವಣೆ ಆಯೋಗಕ್ಕೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ರು. ಏನು ಈವರೆಗೆ ಇಡೀ ದೇಶದಲ್ಲಿ ಏನು ಕೋಟ್ಯಾಂತರ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಏನು ಬಾಂಗ್ಲಾದೇಶದಿಂದ ವಲಸಿಗರು ಬಂದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ಆರೋಪದ ಮೇಲೆ ಇವತ್ತು ಮತದಾರರ ಪಟ್ಟಿಯಿಂದ ಎಲ್ಲರನ್ನೂ ಕೂಡ ಪರಿಷ್ಕರಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಆದರೆ ಈವರೆಗೆ ಬಂದಿರತಕ್ಕಂಥ ಬಾಂಗ್ಲಾ ನಿವಾಸಿಗಳು ಎಷ್ಟು ಎನ್ನುವಂಥದ್ದು ಸಂಖ್ಯೆಯನ್ನು ಕೊಡಲಾಗ್ತಾ ಇಲ್ಲ. ಕೇವಲ ಇದುವರೆಗೆ ಸರ್ಚ್ ಮಾಡಿದಾಗ ಬರೀ 7 ಜನರು ಮಾತ್ರ ಸಿಕ್ಕಿರ್ತಕ್ಕಂಥದ್ದು. ಅದೇ ಏನು 1949 ಜನವರಿ 26ರಂದು ಸಂವಿಧಾನ ಜಾರಿಯಾದಂಥ ಸಂವಿಧಾನವನ್ನು ನಾವು ಅಂಗೀಕರಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ನವೆಂಬರ್ 30ರಂದು RSSನ ಆರ್ಗನೈಸ್ ಅಂತಕ್ಕಂಥ ಪತ್ರಿಕೆಯಲ್ಲಿ ಏನು ಈ ಸಂವಿಧಾನ ಸರಿ ಇಲ್ಲ, ಮನುಸುದ್ದಿ ಜಾರಿಯಾಗಬೇಕಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಬಂದಿರ್ತಕ್ಕಂಥದ್ದು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಈ ದೇಶದ ಬಡ ಜನರು ಮತ್ತು ಕೂಲಿ ಕಾರ್ಮಿಕರು, ದಲಿತರು ಇವ್ರು ಯಾರು ಕೂಡ ಈ ಮತದಾನದ ಹಕ್ಕಿಗೆ ಅರ್ಹರಲ್ವೇನೋ ಎಂತಕ್ಕಂಥದ್ದು ಪ್ರಶ್ನೆ, ನಮ್ಮ ಪ್ರಶ್ನೆ. ಹಾಗಾಗಿ ಈ ಒಂದು ನಾವು ಈಗ ಇವತ್ತು ಬಿಜೆಪಿ ಸರ್ಕಾರ ಏನ್ ಹೇಳ್ತಾ ಇದೆ, ಎಲ್ಲ ಹಿಂದೂಗಳ ಪರವಾಗಿ ಹಿಂದೂಗಳು ಅಂತಕ್ಕಂಥದ್ದನ್ನ ಎತ್ತಿ ಹೇಳ್ತಾ ಇರ್ತದೆ. ಆದ್ರೆ ಈ SIR ಪ್ರಕ್ರಿಯೆಯಲ್ಲಿ ಲಕ್ಷಾಂತರ ಜನ ಹಿಂದೂಗಳ ಇವತ್ತು ಉಪನ್ಯಾಸವನ್ನ ನೀಡಿದಂತ ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತ ಡಾಕ್ಟರ್ ರಂಪಣ್ಣ ಸಜ್ಜನ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರು ಕೇವಲ ಪಾಲೆಗಾರರಲ್ಲ, ದೂರದೃಷ್ಟಿಯ ಆಡಳಿತಗಾರರಾಗಿದ್ದು ಸಮಾನತೆ, ಉತ್ತಮ ಆಡಳಿತ ಹಾಗೂ ಅಭಿವೃದ್ಧಿಯ ಮೂಲಕ ಇಂದಿಗೂ ಸ್ಮರಣೀಯರಾಗಿದ್ದಾರೆ ಎಂದು ಹೇಳಿದರು. ಬೆಂಗಳೂರು ನಗರ ನಿರ್ಮಾಣ, ಕೆರೆಕಟ್ಟೆಗಳ ನಿರ್ಮಾಣ, ದೇವಾಲಯಗಳ ಅಭಿವೃದ್ಧಿ ಹಾಗೂ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಮೂಲಕ ಕೆಂಪೇಗೌಡರು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ತಿಳಿಸಿದರು. ಹಿಂದಿಯನ್ನ ಕಂಡು ಯಾರಿಗೆ ಹೇಳದೆ ಮಾಡಿಕೊಡ್ತಾರೆ. ಎಲ್ಲರೂ ಬೆಳಗ್ಗೆ ಬಂದು ನೋಡ್ತಾರೆ, ಹೆಬ್ಬರು ನಿಂತಿದೆ ಅಂತ. ಆದರೆ ಸ್ವಲ್ಪ ಹತ್ತಿರದಲ್ಲಿ ಹೋಗಿ ನೋಡ್ತಾರೆ, ಸೊಸೆಯಾದಂತಹ ಲಕ್ಷ್ಮೀ ದೇವಿ ತನ್ನ ಮಾವನ ಘನತೆಯನ್ನು ಎತ್ತಿಡಿಯಲು ಆ ಮನೆತನದ ರಾಜಮನೆತನದ ಗೌರವ